ಇನ್ನು ಬಡವ್ರ ದೃಷ್ಟಿ ಹೇಳೋಕ್ಕೋದ್ರೆ ಅದಕ್ಕೆ ಹೇಳಿಕೆ ಸಾಧ್ಯ. ಯಾರೋ 70 ವರ್ಷದ ವೃದ್ಧರು ನಾನು ನಿನ್ನೆ ಕ್ಯಾಂಪೈನ್ ಹೋಗುವಾಗ ಸಿಕ್ಕಿದ್ರು. ನಾವು ಏನು ಮಾಡ್ತಾಯಿದ್ದೀರಿ ಅಂತ ಕೇಳಿದೆ. ನಾನು ಹಣ್ಣಿನ ವ್ಯಾಪಾರ ಮಾಡ್ಕೊಂಡಿದ್ದೀವಿ, ಈ ವಯಸ್ಸು ದುಡಿಬೇಕಾ ಅಂತ ಕೇಳಿದೆ ನಾನು. ಅದಕ್ಕೆ ಕೇಳಿದ್ರು, ನನಗಿರೋ 3 ಹೆಣ್ಮಕ್ಳು, ಮದುವೆ ಮಾಡಿದ್ದೀವಿ, ಅವ್ರವ್ರ ಜೀವನ ಅವ್ರು ಮಾಡ್ಕೋತಾ ಇದ್ದಾರೆ, ನಾನೇನು ಮಾಡಬೇಕು? ನನ್ನ ಆಹಾರ ಬೇಕಲ್ಲ. ಏನೋ ಸದ್ಯಕ್ಕೆ ಈ ಸರ್ಕಾರ 2,000 ರೂಪಾಯಿ ನಮ್ಮ ಮನೆಯವ್ರು ಕೊಡ್ತಾಯಿದೆ, ವಿದ್ಯುತ್ ಶಕ್ತಿ ಕಟ್ಟಂಗಿಲ್ಲ, ಅವ್ರು ಸ್ವಲ್ಪ ಬಸ್ ಓಡಾಡ್ಕೋತಾರೆ, ಇವೆಲ್ಲ ಕಾರಣಕ್ಕೆ ಒಂದು ಸ್ವಲ್ಪ ಸುಧಾರಿಸಿದೆಯೇ ಹೊರತು ನಿಜವಾಗಿ ತಿಂಗಳಿಗೆ ಬೇಕಾದಂಥ ಔಷಧಿ ತೊಗೊಳ್ಳುವಂಥ ದಿನಮಾನಸ ನಮ್ಗೆ ಇರ್ತಿರಲಿಲ್ಲ. ಎಲ್ಲ ಟೈಮು ಇದೇ ರೀತಿ ವ್ಯಾಪಾರ ಇರ್ತಿರಲಿಲ್ಲ. ಈಗೇನೋ ಜನರಿಗೆ ಎಲ್ಲರಿಗೂ 2,000 ಬರ್ತಿದ್ದ ಒಂದಷ್ಟು ಹಣ್ಣು ಅವು ಇವು ವ್ಯಾಪಾರ ಆಗ್ತಿವೆ. ನಮ್ಮ ಜೀವನದಲ್ಲೂ ಒಂದು ಸ್ವಲ್ಪ ಆಶಾವಾದ ಇದೆ ಅಂದರು. ಅಂದರೆ ನಾವು ಆ ಬೀದಿ ಬದಿ ವ್ಯಾಪಾರಿ ಜಾಗದಲ್ಲಿ ನಿಂತು ನೋಡಬೇಕಾಗಿದೆ ಬದುಕನ್ನ ಆವಾಗ ನೋಡಿದಾಗ 70 ವರ್ಷದ ಮುದುಕಂಗೆ ವಿಶ್ರಾಂತಿ ತೊಗೋಬೇಕು ಅಂತ ಯಾಕೆ ಅನಿಸ್ತಾ ಇಲ್ಲ ಅಂದರೆ, ಅವತ್ತು ನಾಳಿನ ಬದುಕೇನಿದೆ ಅನ್ನೋದಕ್ಕೆ. ಇವತ್ತೇನೋ 10 kg ಅಕ್ಕಿ ಕೊಟ್ಟಿದ್ದಾರೆ, 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದರಿಂದ ಒಂದೊತ್ತು ಅನಾರೋಗ್ಯ ಇದೆ ಅಂತ ದುಡಿಕೆ ಹಣ್ಣು ಮಾರಕ್ಕೆ ಹೋಗದೆ ಹೋದರೂ ಕೂಡ ಅವ್ನಿಗೆ ಆಹಾರ ಇದೆ. ಆದರೆ ಮೊನ್ನೆ ಇದ್ದ ಅದು ಸ್ಥಿತಿಲಿರಲಿಲ್ಲ. 5 kg ಅಕ್ಕಿಯಲ್ಲಿ 1 ಹೊತ್ತು ಊಟ ಮಾಡ್ಬೋದಿತ್ತು, 3 ಹೊತ್ತು ಊಟ ಮಾಡೋಕ್ಕಾಗ್ತಿರ್ಲಿಲ್ಲ.